ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬೆಳಿಗ್ಗೆ ಎದ್ದು ಏನೇನು ಕೆಲಸ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಚಪಾತಿ ಮಾಡ್ತೀನಿ. ಅದಾದಮೇಲೆ ಮನೇಲಿ ಮಶ್ರೂಮ್ ಸಾಂಬಾರಿದೆ. ಆಮೇಲೆ ನಾನು ಸ್ವಲ್ಪ ಸೊಪ್ಪು ಪಲ್ಯ ಮಾಡ್ತೀನಿ. ಅದಾದಮೇಲೆ ಏನೇನು ಕೆಲಸ ಮಾಡ್ತೀನಿ ಅಂತ ಒಂದೊಂದಾಗಿ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ನಾನಿಲ್ಲಿ ಚಪಾತಿ ಮಾಡಲಿಕ್ಕೆ ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ದೊಡ್ಡ ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದು ಉಗುರು ಬೆಚ್ಚಗಾಗಿದೆ. ಈಗ ಆಫ್ ಮಾಡ್ತೀನಿ. ಇದಕ್ಕೀಗ ನಾನು 1 ಸ್ಪೂನು ಕಸ್ತೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಓಂ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಶೀರ್ವಾದ್ ಮಲ್ಟಿಗ್ರೈನ್ ಗೋಧಿ ಹಿಟ್ಟನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಈ ಗೋಧಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕಸ್ತೂರಿ ಮೇಥಿ, ಓಂ ಕಾಳು ಮತ್ತು ತುಪ್ಪ. ಗೋಧಿ ಹಿಟ್ಟು ತಿಂದರೆ, ಚಪಾತಿ ತಿಂದರೆ ಹೀಟ್ ಅಂತ ಅನಿಸಿದಾಗ ಈ ಥರ ನಾವು ತುಪ್ಪ ಯೂಸ್ ಮಾಡೋದ್ರಿಂದ ಅದು ಸ್ವಲ್ಪ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಓಂ ಕಾಳು ಮತ್ತು ತುಪ್ಪ, ಕಸ್ತೂರಿ ಮೇಥಿ ಎಲ್ಲ ಸೇರಿಸೋದು. ಚೆನ್ನಾಗಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಿದರೆ ನೀರಿಗೆ, ನಾನು ಹಾಕ್ಕೊಂಡಿರೋ ನೀರಿಗೆ ಎಷ್ಟು ಹಿಟ್ಟು ಬೇಕು ಅಂತ ಗೊತ್ತಾಗುತ್ತೆ. ಹಿಟ್ಟು ಸಾಕಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಮಾಡಿದರೆ ಆಯಿತು. ಚೆನ್ನಾಗಿ ಉಂಡೆ ಮಾಡಿದ್ದೀನಿ. ಇದ್ರ ಮೇಲೆ ಈಗ ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಮೇಲೆಲ್ಲ ಸವರಿ ಎತ್ತಿಡ್ತೀನಿ. 1/2 ಅವರ್ ಹಾಗೆ ಅದು ಇರಲಿ ಚಪಾತಿ ಹಿಟ್ಟು. ಇದನ್ನೀಗ ಮುಚ್ಚಿ ಅರ್ಧ ಗಂಟೆ ಹಾಗೆ ಬಿಟ್ಬಿಡ್ತೀನಿ ನಾನು. ಹಿಟ್ಟು ಸಾಕಾಯ್ತಲ್ಲ, ಎತ್ತಿಟ್ಬಿಡ್ತೀನಿ ಇದು ಹಿಟ್ಟನ್ನು. ಈಗ ನಾನು ಸೊಪ್ಪು ತಂದಿದ್ದೀನಿ. ಬೆಳಗ್ಗೆನೇ ವಾಕಿಂಗ್ ಹೋಗಿದ್ನಲ್ಲ, ಸೊಪ್ಪು ತೊಗೊಬಂದಿದ್ದೀನಿ. ಹರಿವೆ ಸೊಪ್ಪು.
ಈಗ ಈ ಚಪಾತಿಗೆ ಈ ಅರಿವೆ ಸೊಪ್ಪಿನ ಪಲ್ಯನ ಮಾಡ್ತೀನಿ. ಈ ಕಡೆ ನಾನು ಹಲಸಂಡೆ ಕಾಳನ್ನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಸೊಪ್ಪು ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀನಿ, ರೆಡಿ ಇದೆ. ಈಗ ತೊಳೆದು ಕಟ್ ಮಾಡ್ಕೊಳೋದಷ್ಟೇ. ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು 5 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಚೆನ್ನಾಗಿ ಕಾಯಿದ ತಕ್ಷಣ ನಾನು ಇದಕ್ಕೆ 1 ಟೀ ಸ್ಪೂನು ಸಾಸಿವೆನ ಹಾಕ್ಕೊಳ್ತೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು ಅದು. ಸಾಸಿವೆ ಸಿಡಿದ ಮೇಲೆ ನಾನು ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆನ ಹಾಕ್ತೀನಿ. 2 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಡೈಜೆಸ್ಟ್ ಆಗಲಿಕ್ಕೆ ತುಂಬ ಈಸಿ ಆಗುತ್ತೆ. ಜೀರಿಗೆ ಜಾಸ್ತಿ ಹಾಕಿದರೆ ಒಳ್ಳೆಯದು. ನಾಳೆ ನಡೀತು ರಜಾ. ಅಲ್ಲೇ ಇದೆಯಾ, ಅಲ್ಲೇ ಪಕ್ಕದಲ್ಲೇ ಇದೆಯಲ್ಲ, ನೋಡ್ಕೊ ಒಂಚೂರು. ಅಲ್ಲೇ ಪಕ್ಕದಲ್ಲೇ ಇದೆಯಲ್ಲ, ಒಂಚೂರು ನೋಡ್ಕೊ. ಚೆನ್ನಾಗಿದೆಯಾ? ಈಗ ನಾನು ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತೀನಿ. ಈ ಮೆಣಸಿನ್ಕಾಯಿ ಸ್ವಲ್ಪ ಬಣ್ಣ ಚೇಂಜ್ ಆಗಿ ಬ್ಲ್ಯಾಕ್ ಕಲರ್ ಬರಬೇಕು. ಈಗ ನಾನು 1 ಕೈ ಹಿಡಿ ಫುಲ್ಲು ಬೆಳ್ಳುಳ್ಳಿಯನ್ನು ಬಿಡಿಸಿ ಜಜ್ಜಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈಗ ನಾನು ಒಂದು ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮೂರು ಟೊಮೊಟೊವನ್ನು ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈ ಕಡೆ ನಾನು ಬೇಯಿಸಿಟ್ಟಿದ್ದೀನಿ, ಮುಕ್ಕಾಲು ಭಾಗ ಬೆಂದಿದೆ ಹಲಸಂಡೆ ಕಾಳು. ಇದನ್ನೀಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ.
ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ. ಹಾರ್ವೆ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದೆ. ಮನೇಲಿ 2 ಚಿಕ್ಕದು ಆಲೂಗೆಡ್ಡೆ ಉಳಿದಿತ್ತು, ಅದನ್ನು ಕೂಡ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಕಟ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದ ತಕ್ಷಣ ಪಾತ್ರೆ ಫುಲ್ಲಾಯಿತು. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಬಿಡ್ತೀನಿ. ಸ್ವಲ್ಪ ಕಡಿಮೆ ಆಗುತ್ತೆ ಸೊಪ್ಪು. ಈಗ ಉಳಿದಿರುವಂಥ ಸೊಪ್ಪನ್ನು ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ನಿಮಿಷ ಹೀಗೆ ಬಿಡ್ತೀನಿ. ಸ್ವಲ್ಪ ಅದು ಸೊಪ್ಪು ಬೇಯಲಿ. ಪಾತ್ರೆ ಫುಲ್ ಇರೋದ್ರಿಂದ ತಿರ್ಗಿಸೋ ಕಷ್ಟ. 1 ನಿಮಿಷ ಆಗಿದೆ. ಇದಕ್ಕೀಗ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮುಚ್ಚೋದು ಬೇಡ, ಹಾಗೆ ನಾನು ಬೇಯಲಿಕ್ಕೆ ಬಿಡ್ತೀನಿ. ಮುಚ್ಚಿದರೆ ಅದು ತುಂಬ ಬೆಂದೋಗ್ಬಿಡುತ್ತೆ ಸೊಪ್ಪು. ಸೊಪ್ಪಲ್ಲಿರೋ ನೀರು ಹಾಗೆ ಹಿಂಗಿದ್ರೆ ಸೊಪ್ಪು ಬೇಯ್ತದೆ ಸಾಕು. ಸೊಪ್ಪು ಪಲ್ಯ ರೆಡಿಯಾಗಿದೆ. ಇದಕ್ಕೆ ನಾನು ತೆಂಗಿನಕಾಯಿ ತುರಿಯನ್ನು ಸೇರಿಸಬೇಕು ಮತ್ತು 1 ಟೀ ಸ್ಪೂನ್ ತುಪ್ಪವನ್ನು ಸೇರಿಸಬೇಕು. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಡ್ತೀನಿ. ಈಗ ನಾನು ಕುಡಿಲಿಕ್ಕೆ ಗ್ರೀನ್ ಟೀ ಮಾಡ್ತಾಯಿದ್ದೀನಿ. 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಗ್ರೀನ್ ಟೀನ ಹಾಕ್ತೀನಿ. ಚೆನ್ನಾಗಿ ಕುದಿ ಬಂದಮೇಲೆ ಆಫ್ ಮಾಡಿ ಸೋಸ್ಕೊಂಡು ಕುಡಿಯೋದಷ್ಟೇ.
ಚಪಾತಿ ಹಿಟ್ಟು ರೆಡಿ ಇದೆ. ಇದನ್ನೀಗ ಚೆನ್ನಾಗಿ ನಾದ್ಕೊಳ್ತೀನಿ. ಅರ್ಧ ಗಂಟೆ ಆಗಿತ್ತು ಚಪಾತಿ ಹಿಟ್ಟು ಕಲಸಿಟ್ಟು. ಎಷ್ಟು ಸಾಫ್ಟ್ ಇದೆ ಅಂದರೆ ಬೆಣ್ಣೆ ಥರ ತುಂಬ ಚೆನ್ನಾಗಿದೆ. ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಸಾಕು, ಎಲ್ಲ ಉಂಡೆ ಮಾಡಿ ಹಾಕ್ತೀನಿ. ಚೆನ್ನಾಗಿ ಚಪಾತಿ ಹಿಟ್ಟನ್ನು ಈ ಥರ ಉಂಡೆ ಮಾಡಿ ಈ ಥರ ಲಟ್ಟಿಸ್ಕೊತೀನಿ. ಕೈಯಲ್ಲೇ ತಟ್ತಾ ಇದ್ದೀನಿ. ಇದಕ್ಕೀಗ ಮಧ್ಯಕ್ಕೆ ಸ್ವಲ್ಪ ತುಪ್ಪ ಹಾಕ್ತೀನಿ. ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಆಗೋ ಥರ ಹಾಕಿ ಈ ಥರ ಫೋಲ್ಡ್ ಮಾಡ್ಕೊತೀನಿ. ಈ ಥರ ಮಾಡಿ ರೆಡಿ ಮಾಡಿ ಇಡ್ತೀನಿ. ಎಲ್ಲ ಚಪಾತಿ ಹಿಟ್ಟನ್ನು ಅದೇ ಥರ ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮ ಮಗಳು ಏನೋ ಒಂದು ಸ್ವಲ್ಪ ಸರಿಯಾಗಿ ಇಟ್ಕೊಡ್ತಾ ಇದ್ದಾಳೆ ಮೊಬೈಲ್ನ. ನೋಡಿ, ಎಲ್ಲ ಚಪಾತಿ ಉಂಡೆಗಳನ್ನು ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ ನೀಟಾಗಿ. ಒಂದು ತವನ ಬಿಸಿಗೆ ಇಡ್ತಾ ಇದ್ದೀನಿ. ಇದಕ್ಕೀಗ ಸ್ವಲ್ಪ ಆಯಿಲ್ ಹಾಕ್ತೀನಿ. ಈರುಳ್ಳಿನ ಕಟ್ ಮಾಡಿ ಈ ಥರ ಫೋರ್ಕಲ್ಲಿ ನಾನು ಚುಚ್ಚಿಟ್ಟಿದ್ದೀನಿ. ಅದರಿಂದ ಈಗ ಚೆನ್ನಾಗಿ ಈ ಥರ ಆಯಿಲ್ ಹಾಕಿ ಚೆನ್ನಾಗಿ ಉಜ್ತಾ ಇದ್ದೀನಿ ತವನ. ತವ ಚೆನ್ನಾಗಿ ಬಿಸಿ ಆಗುತ್ತೆ ಅಷ್ಟೊತ್ತಿಗೆ ನಾನು ಚಪಾತಿನ, ನನ್ನ ಹತ್ರ ರೊಟ್ಟಿದು ಮೆಷಿನ್ ಇದೆ, ಅದರಲ್ಲಿ ನಾನು ಚಪಾತಿ ಮಾಡೋದು. ಇದು ರೊಟ್ಟಿ ಮಿಷಿನು. ಒಂದು ಸತಿ ಚಪಾತಿ ಬೇಯಿಸ್ಲಿಕ್ಕೆ ನಿಂತರೆ ಒಬ್ಬರೇ ಎಷ್ಟು ಬೇಕಾದರೂ ಚಪಾತಿ ಮಾಡ್ಬೋದು. ಈ ಒಂದು ಮೆಷಿನ್ ಇದ್ದರೆ ಸಾಕು, ತುಂಬ ಈಸಿ. ನೋಡಿ, ಈ ಥರ ಒಂದು ಎಣ್ಣೆದು ಕವರ್ ಬರುತ್ತೆ. ಅದಕ್ಕೆ ನಾನು ಎರಡು ಕವರ್ ಇಟ್ಕೊಂಡಿರ್ತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ
ಎಲ್ಲ ಕಡೆ ಆಗೋ ಥರ ಹಚ್ಕೊತೀನಿ. ನೋಡಿ ಈ ಥರ ಚಪಾತಿ ಹಿಟ್ಟನ್ನು ಮಧ್ಯದಲ್ಲಿ ಇಟ್ಟು ಅದ್ರ ಮೇಲೆ ಮತ್ತೊಂದು ಎಣ್ಣೆ ಕವರ್ನ ಇಟ್ಬಿಟ್ಟು ಈ ಮಿಷಿನ್ ಒಳಗಡೆ ಇಟ್ಟರೆ ಆಯಿತು. ಈಗ ನಾನು ತಿರುಗಿಸ್ತೀನಿ. ಹಂಚು ಅಷ್ಟೇ, ಈರುಳ್ಳಿಯಿಂದ ಈ ಥರ ಉಜ್ಜೋದ್ರಿಂದ ಎಲ್ಲೂ ಸಿಹಿಯಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅಂತ ತವ, ತುಂಬ ಚೆನ್ನಾಗಿರುತ್ತೆ. ಚಪಾತಿನೂ ಅಷ್ಟೇ, ಕೈಯಲ್ಲಿ ಲಟ್ಟಿಸ್ಬೇಕು ಆ ಥರ ಏನಿಲ್ಲ. ಆ ಹಿಟ್ಟೆಲ್ಲ ಮೈಯೆಲ್ಲ ಹಿಟ್ಟಾಗುತ್ತೆ, ಮನೆಯೆಲ್ಲ ಗಲೀಜು ಆ ಥರ ಏನಿಲ್ಲ. ಈ ಥರ ಎಣ್ಣೆ ಕವರ್ ಇದ್ದರೆ ಸಾಕು, ಆ ಮೆಷಿನಲ್ಲಿ ಮಧ್ಯದಲ್ಲಿ ಇಟ್ಟು ಒತ್ಬಿಟ್ರೆ ಚಪಾತಿ ರೆಡಿ. ನಾನು ಒಂದು ಚಪಾತಿ ಬೇಯೋಷ್ಟೊತ್ತಿಗೆ ಇನ್ನೊಂದು ಚಪಾತಿಯಲ್ಲಿ ರೆಡಿಯಾಗಿರುತ್ತೆ. ಆರಾಮ್ಸೆ ಎಲ್ಲ ಬೇಯಿಸಿ ಎತ್ತಿಟ್ಬಿಡ್ತೀನಿ. ಅದು ಚಪಾತಿ ಕೂಡ ಲೇಯರ್ ಆಗಿ ಬರುತ್ತೆ. ನಾನು ಆ ಥರ ಎಲ್ಲ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿರೋದ್ರಿಂದ ಒಂಥರ ಪರೋಟ ತಿಂದಿರೋದು ಅಷ್ಟು ಟೇಸ್ಟಾಗಿರುತ್ತೆ. ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಚಪಾತಿ ರೆಡಿಯಾಗಿದೆ. ಈಗ ನಾನು ಮತ್ತೆ ತವ ಮೇಲೆ ಸ್ವಲ್ಪ ಆಯಿಲ್ ಹಾಕ್ತೀನಿ. ಈಗ ಈರುಳ್ಳಿಯಿಂದ ಚೆನ್ನಾಗಿ ತವನ ಉಜ್ಜಿಬಿಟ್ಟು ಚಪಾತಿನ ಹಾಕಿ ಬೇಯಿಸ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿ ಚಪಾತಿ, ಒಂಥರ ಬೆಣ್ಣೆ ಥರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಥರ ಮಾಡೋದ್ರಿಂದ. ನನಗಂತೂ ತುಂಬ ಇಷ್ಟ ಇದೇ ಥರ ಮಾಡಲಿಕ್ಕೆ, ಹಾಕಿ ನಾನು ಈ ಥರ ಮಾಡ್ತೀನಿ. ನೀವು ಯಾವ ಥರ ಚಪಾತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ.
ಥರ ಮಧ್ಯದಲ್ಲಿ ಇಟ್ಕೋಬೇಕು ಚಪಾತಿ ಹಿಟ್ಟನ್ನು. ಈ ಥರ ಮಾಡಿ ಮಷೀನಲ್ಲಿ ಇಟ್ಟರೆ ಆಯಿತು. ಬೆಳಕಾಗ್ತಾ ಇದೆ. ನಾನು ಬೇಗ ಚಪಾತಿ ಎಲ್ಲ ಬೇಯಿಸಿಬಿಡ್ತೀನಿ. ಮೇಡಮ್ ಅವರು ನನ್ನ ಚಪಾತಿ ಮಿಷಿನಲ್ಲಿ ಹೇಗೆ ಚಪಾತಿ ಮಾಡ್ತೀನಿ ಅಂತ ತೋರಿಸ್ತಾಳೆ ನೋಡಿ. ಇದೇ ನಮ್ಮದು ರೊಟ್ಟಿ ಮಿಷಿನು. ಹೀಗೆ ತಿರುಗಿಸಿದ್ರೆ ಆಯಿತು. ಇಷ್ಟು ಚಪಾತಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸಾಫ್ಟಾಗಿದೆ ಚಪಾತಿ. ರೆಡಿ ಆಯಿತು. ಪಲ್ಯ ರೆಡಿ ಆಯಿತು. ಈಗ ಮಶ್ರೂಮ್ ಸಾಂಬಾರಿದೆ, ಅದನ್ನು ಹಾಕ್ತಾಯಿದ್ದೀನಿ. ಓಕೆ, ಸೊಪ್ಪು ಪಲ್ಯ ಹಾಕ್ತಾಯಿದ್ದೀನಿ. ನಮ್ಮ ಮಗಳು ರೆಡಿ, ಸ್ಕೂಲ್ಗೆ ಹೋಗ್ಬೇಕಲ್ವಾ, ಓಕೆ ಕೊಟ್ಬಿಡೋಣ. ಈಗ ನೀರೆಲ್ಲ ರೆಡಿ ಮಾಡಿದ್ದೀನಿ. ಊರಿಗೆ ಕಳಿಸ್ಬಿಟ್ಟಿದ್ದೆ ಮಗಳನ್ನ. ಅಲ್ಲಿ ಅವಳು ನೀಟಾಗಿ ತಲೆ ಸ್ನಾನ ಎಲ್ಲ ಮಾಡಿಲ್ಲ. ಈಗ ತಲೆಗೆಲ್ಲ ಸ್ನಾನ ಮಾಡಿಸ್ಬೇಕು. ನಾನು ಡವ್ ಶಾಂಪು ಯೂಸ್ ಮಾಡ್ತೀನಿ, ಡವ್ ಕಂಡೀಷ್ನರ್ ಯೂಸ್ ಮಾಡ್ತೀನಿ, ಎಲ್ಲ ಯೂಸ್ ಮಾಡ್ತೀನಿ. ಈ ಥರ ಎಣ್ಣೆ ಹಚ್ಚಿ ರೆಡಿ ಇದ್ದಾಳೆ. ಈಗ ಇವಳಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬರ್ತೀನಿ. ಅವಳಿಗೆ ಸ್ನಾನ ಮಾಡಿಸಿದ್ದಾಯಿತು. ಈಗ ರಂಗೋಲಿ ಬಿಡಿಸಿದ್ದೀನಿ ನೋಡಿ. ಮನೆ ಮುಂದೆ ಎಷ್ಟು ಚೆನ್ನಾಗಿರೋ ರಂಗೋಲಿ ಹಾಕಿದ್ದೀನಿ. ಚೆನ್ನಾಗಿದೆಯಾ? ಸ್ನಾನ ಮಾಡಿರೋ ಕೂದಲು ಮಗಳದ್ದು ನೋಡಿ. ಇಷ್ಟು ಉದ್ದ ಕೂದಲನ್ನ ಹೇಗೆ ಬಚ್ಚೋದು ಎಲ್ಲ ಫ್ರೀಝಿಯಾಗಿರುತ್ತೆ. ಅದಕ್ಕೆ ನಾನು ಲಿವಾನ್ ಹೇರ್ ಸಿರಮನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಅಪ್ಲೈ ಮಾಡಿದರೆ ಫ್ರೀಝಿ ಹೇರ್ ಇರಲ್ಲ, ಆರಾಮಾಗಿ ಬಚ್ಬೋದು. ಅವಳು ಇಷ್ಟು ಉದ್ದ ಇದ್ದಾಳೆ, ಅವಳು ಮುಕ್ಕಾಲು ಭಾಗ ಕೂದಲೇ ಇದೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ.